ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರಾ? ಹಾಗಾದರೆ ನಿಮ್ಮ ಪೂರ್ವಜನ್ಮದ ರಹಸ್ಯ ಇಂದಿನ ನಿಮ್ಮ ಜೀವನದ ಜೊತೆಗೆ ಹೇಗೆ ಸಂಪರ್ಕ ಹೊಂದಿದೆ ಗೊತ್ತೇ? ಈ ಸತ್ಯ ತಿಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಕನ್ಯಾ ರಾಶಿಯವರಿಗೆ ಯಾಕೆ ಎಲ್ಲವನ್ನು ಪರಿಪೂರ್ಣವಾಗಿ ಮಾಡಬೇಕು ಅನಿಸುತ್ತೆ? ಅತಿಯಾದ ಚಿಂತೆ, ಟೀಕೆ ಮತ್ತು ಸೇವಾ ಮನೋಭಾವದ ಹಿಂದೆ ಇರುವ ಪೂರ್ವಜನ್ಮದ ಕರ್ಮ ರಹಸ್ಯವೇನು? ನಿಮ್ಮ ಜೀವನದಲ್ಲಿ ಪದೇ ಪದೇ ಬೇರೆಯವರ ಕೆಲಸ ಮಾಡಿಕೊಡಬೇಕಾಗಿ ಬರುತ್ತದೆಯೇ? ಹಾಗಾದರೆ ಇದು ಸಾಮಾನ್ಯವಲ್ಲ. ಕನ್ಯಾ ರಾಶಿಯ ಪೂರ್ವಜನ್ಮದ ಋಣದ ಜೊತೆ ಇದರ ಸಂಬಂಧವಿರಬಹುದು. ಉತ್ತರ ಪಾಲ್ಗುಣಿ, ಹಸ್ತ ಅಥವಾ ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದ್ದೀರಾ? ನಿಮ್ಮ ನಕ್ಷತ್ರವೇ ನಿಮ್ಮ ಪೂರ್ವಜನ್ಮದ ಯಾವ ರಹಸ್ಯವನ್ನ ಬಹಿರಂಗಪಡಿಸುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಕನ್ಯಾ ರಾಶಿಯವರ ಜನ್ಮದ ಉದ್ದೇಶವೇನು? ಸೇವೆ, ಕರ್ಮ, ಆರೋಗ್ಯ, ಪರಿಪೂರ್ಣತೆ ಮತ್ತು ಪೂರ್ವಜನ್ಮದ ಅಪೂರ್ಣ ಕೆಲಸಗಳ ನಡುವಿನ ಆಳವಾದ ಸಂಬಂಧವನ್ನು ತಿಳಿದರೆ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯೇ ಬದಲಾಗಬಹುದು. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ನಮಸ್ಕಾರ. ಕನ್ಯಾ ರಾಶಿಯವರ ಜೀವನವನ್ನು ಕೇವಲ ಇಂದಿನ ಘಟನೆಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ನಿಮ್ಮ ಸ್ವಭಾವ, ಸೇವಾ ಮನೋಭಾವ, ಪರಿಪೂರ್ಣತೆಯ ಹಂಬಲ ಮತ್ತು ಅತಿಯಾದ ಚಿಂತನೆಯ ಹಿಂದೆ ಪೂರ್ವಜನ್ಮದ ಕೆಲವು ಕರ್ಮ ಸಂಸ್ಕಾರಗಳಿವೆ ಎಂದು ಪರಿಗಣಿಸಲಾಗುತ್ತದೆ. ಕನ್ಯಾ ರಾಶಿ ರಾಶಿಚಕ್ರದ 6ನೇ ರಾಶಿ. 6ನೇ ಭಾವವು ಋಣ, ರೋಗ, ಶತ್ರು, ಸೇವೆ, ಪರಿಶ್ರಮ ಮತ್ತು ದೈನಂದಿನ ಕರ್ತವ್ಯಗಳನ್ನು ಸೂಚನೆ ಕೊಡುತ್ತದೆ. ಆದ್ದರಿಂದ ಕನ್ಯಾ ರಾಶಿಯಲ್ಲಿ ಜನಿಸಿದವರ ಜೀವನದಲ್ಲಿ ಸೇವೆ, ಶಿಸ್ತು ಮತ್ತು ಕರ್ಮವನ್ನು ಸರಿಪಡಿಸುವುದು ಪ್ರಮುಖ ವಿಷಯಗಳಾಗಿರಬಹುದು. ಪೂರ್ವಜನ್ಮದ ಮೀನರಾಶಿಯ ನಂಟು. ಕನ್ಯಾ ರಾಶಿಗೆ ಎದುರುಗಡೆಯ ರಾಶಿ ಮೀನರಾಶಿ. ಈ ಕಾರಣದಿಂದ ಪೂರ್ವಜನ್ಮದ ಕೆಲವು ಸಂಸ್ಕಾರಗಳು ಮೀನರಾಶಿಯ ಗುಣಗಳೊಂದಿಗೆ ಸಂಬಂಧ ಹೊಂದಿವೆ ಎಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗುತ್ತದೆ. ಹಿಂದಿನ ಜನ್ಮದಲ್ಲಿ ನೀವು ಆಧ್ಯಾತ್ಮಿಕತೆ, ಏಕಾಂತ, ಧ್ಯಾನ ಅಥವಾ ಇತರರ ಸೇವೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡ ವ್ಯಕ್ತಿಯಾಗಿರಬಹುದು ಎಂಬ ಒಂದು ಜ್ಯೋತಿಷ್ಯ ಪರಂಪರೆಯ ವ್ಯಾಖ್ಯಾನವಿದೆ. ಆದರೆ ಕೆಲವು ಜವಾಬ್ದಾರಿಗಳು ಪೂರ್ಣಗೊಳ್ಳದೆ ಉಳಿದಿದ್ದರೆ ಈ ಜನ್ಮದಲ್ಲಿ ಅವುಗಳನ್ನು ವ್ಯವಸ್ಥಿತವಾಗಿ ಪೂರ್ಣಗೊಳಿಸುವ ಪರಿಸ್ಥಿತಿಗಳು ಎದುರಾಗಬಹುದು. ಅದಕ್ಕಾಗಿಯೇ ಕೆಲವೊಮ್ಮೆ ಕಾರಣವೇ ಇಲ್ಲದೆ ಹೆಚ್ಚು ಕನಸು ಕಾಣುವುದು, ಕಲ್ಪನಾ ಲೋಕದಲ್ಲಿ ಮುಳುಗುವುದು ಅಥವಾ ಏಕಾಂತವನ್ನು ಇಷ್ಟಪಡುವ ಸ್ವಭಾವ ನಿಮ್ಮಲ್ಲಿರಬಹುದು. ಸೇವೆಯೇ ನಿಮ್ಮ ಕರ್ಮದ ಪ್ರಮುಖ ಭಾಗ. ಕನ್ಯಾ ರಾಶಿಯವರಿಗೆ ಇತರರಿಗೆ ಸಹಾಯ ಮಾಡುವ ಗುಣ ಸಹಜವಾಗಿ ಕಂಡುಬರುತ್ತದೆ. ಮನೆಯವರ ಕೆಲಸವಾಗಲಿ, ಸ್ನೇಹಿತರ ಸಮಸ್ಯೆಯಾಗಲಿ ಅಥವಾ ಸಮಾಜದ ಯಾವುದಾದರೂ ಕೆಲಸವಾಗಲಿ ನಿಮ್ಮಿಂದ ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಮಾಡಲು ನೀವು ಪ್ರಯತ್ನ ಪಡ್ತೀರಾ. ಆದರೆ ಒಂದು ವಿಚಿತ್ರ ಸಂಗತಿ ಇದೆ. ನೀವು ಎಲ್ಲರಿಗೂ ಸಹಾಯ ಮಾಡಿದರೂ ಕೆಲವೊಮ್ಮೆ ಕೊನೆಯಲ್ಲಿ ನಿಮ್ಮನ್ನೇ ಟೀಕಿಸುವ ಪರಿಸ್ಥಿತಿ ಬರಬಹುದು. ನಾನು ಇಷ್ಟೆಲ್ಲ ಮಾಡಿದೆ, ಆದರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ಭಾವನೆ ಮೂಡಬಹುದು. ಇದನ್ನ ಕರ್ಮದ ದೃಷ್ಟಿಯಿಂದ ನೋಡಿದರೆ ಇತರರಿಂದ ಪ್ರಶಂಸೆ ಪಡೆಯುವುದಕ್ಕಿಂತ ಕರ್ತವ್ಯವನ್ನ ನಿರೀಕ್ಷೆ ಇಲ್ಲದೆ ಮಾಡುವುದು ಈ ಜನ್ಮದ ಒಂದು ಪಾಠವಾಗಿರಬಹುದು. ಬುದ್ಧಿ, ವಿಶ್ಲೇಷಣೆ ಮತ್ತು ಪರಿಪೂರ್ಣತೆ. ಕನ್ಯಾ ರಾಶಿಯ ಅಧಿಪತಿ ಬುಧ. ಆದ್ದರಿಂದ ಬುದ್ಧಿಶಕ್ತಿ, ಲೆಕ್ಕಾಚಾರ, ಸಂವಹನ, ಅಧ್ಯಯನ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಈ ರಾಶಿಯ ಪ್ರಮುಖ ಗುಣಗಳೆಂದು ಪರಿಗಣಿಸಲಾಗುತ್ತದೆ. ನೀವು ಯಾವುದನ್ನೂ ಮೇಲ್ನೋಟಕ್ಕೆ ಸ್ವೀಕರಿಸುವವರಲ್ಲ. ಒಂದು ವಿಷಯದ ಒಳಗೆ ಹೋಗಿ ಅದರ ಸರಿ ತಪ್ಪುಗಳನ್ನು ಪರಿಶೀಲಿಸುವ ಸ್ವಭಾವ ನಿಮ್ಮಲ್ಲಿರಬಹುದು. ಸಣ್ಣ ತಪ್ಪು ಕೂಡ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಇದೇ ನಿಮ್ಮ ಶಕ್ತಿ. ಆದರೆ ಇದೇ ಕೆಲವೊಮ್ಮೆ ನಿಮ್ಮ ದುರ್ಬಲತೆಯೂ ಆಗಬಹುದು. ಏಕೆಂದರೆ ಎಲ್ಲವೂ ನಿಖರವಾಗಿರಬೇಕು ಎಂಬ ನಿರೀಕ್ಷೆಯಿಂದ ನೀವು ನಿಮ್ಮನ್ನೇ ಅತಿಯಾಗಿ ವಿಮರ್ಶಿಸಿಕೊಳ್ಳಬಹುದು. ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಎಂಬ ಆಲೋಚನೆ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡದೇ ಇರಬಹುದು. ಈ ಜನ್ಮದ ಮುಖ್ಯ ಉದ್ದೇಶ. ಕನ್ಯಾ ರಾಶಿಯವರಿಗೆ ಈ ಜನ್ಮದ ದೊಡ್ಡ ಪಾಠವೆಂದರೆ ಸೇವೆ ಮಾಡುವುದು, ಜೀವನವನ್ನು ಶಿಸ್ತಿಗೆ ತರುವುದು ಮತ್ತು ಮನಸ್ಸನ್ನು ಶುದ್ಧಗೊಳಿಸುವುದು. ಇತರರನ್ನು ಸರಿಪಡಿಸುವ ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವುದು ಮುಖ್ಯ. ಎಲ್ಲರೂ ನಿಮ್ಮಂತೆ ಪರಿಪೂರ್ಣರಾಗಿರಬೇಕೆಂದು ನಿರೀಕ್ಷೆ ಮಾಡುವುದು ಕಡಿಮೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ಹೆಚ್ಚಾಗುತ್ತದೆ. ನಿಮ್ಮಲ್ಲಿರುವ ವಿಮರ್ಶಾತ್ಮಕ ಬುದ್ಧಿಯನ್ನ ಟೀಕೆಗೆ ಬಳಸುವುದಕ್ಕಿಂತ ಸಮಸ್ಯೆ ಪರಿಹಾರಕ್ಕೆ ಬಳಸಿದರೆ ಅದೇ ನಿಮ್ಮ ದೊಡ್ಡ ಯಶಸ್ಸಿನ ಸಾಧನವಾಗುತ್ತದೆ. ಕನ್ಯಾ ರಾಶಿಯ 3 ನಕ್ಷತ್ರಗಳ ರಹಸ್ಯ. ಕನ್ಯಾ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ,
ಹಸ್ತ ಮತ್ತು ಚಿತ್ತಾ ನಕ್ಷತ್ರಗಳ ಭಾಗಗಳು ಬರುತ್ತವೆ. ಪ್ರತಿಯೊಂದು ನಕ್ಷತ್ರಕ್ಕೂ ವಿಭಿನ್ನ ಗುಣಗಳಿವೆ. ಮೊದಲಿಗೆ ಬರುವ ನಕ್ಷತ್ರವೆಂದರೆ ಉತ್ತರ ಫಾಲ್ಗುಣಿ ನಕ್ಷತ್ರ. ಈ ನಕ್ಷತ್ರವು ಗೌರವ, ಜವಾಬ್ದಾರಿ ಮತ್ತು ನಾಯಕತ್ವದ ಗುಣಗಳೊಂದಿಗೆ ಸಂಬಂಧ ಹೊಂದಿದೆ. ಹಿಂದಿನ ಜನ್ಮದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಸಂಸ್ಕಾರ ಈ ಜನ್ಮದಲ್ಲೂ ಮಾರ್ಗದರ್ಶನ ನೀಡುವ ಗುಣವಾಗಿ ವ್ಯಕ್ತವಾಗಬಹುದು. ಗೌರವ ಮತ್ತು ಸ್ವಾಭಿಮಾನ ಇವರಿಗೆ ಬಹಳ ಮುಖ್ಯ. ನಂತರ ಹಸ್ತ ನಕ್ಷತ್ರ ಕೈಚಳಕ, ಬುದ್ಧಿವಂತಿಕೆ ಮತ್ತು ಪರಿಸ್ಥಿತಿಯನ್ನ ತಮ್ಮ ನಿಯಂತ್ರಣಕ್ಕೆ ತರುವ ಸಾಮರ್ಥ್ಯವನ್ನು ಸೂಚಿಸುವ ನಕ್ಷತ್ರವಾಗಿರುತ್ತದೆ. ಕಲೆ, ಚಿಕಿತ್ಸೆ, ಕೌಶಲ್ಯ ಅಥವಾ ಕೈಯಿಂದ ಮಾಡುವ ಕೆಲಸಗಳಲ್ಲಿ ವಿಶೇಷ ಆಸಕ್ತಿ ಇರಬಹುದು. ಮನಸ್ಸಿನ ಚಂಚಲತೆಯನ್ನ ನಿಯಂತ್ರಿಸುವುದು ಇವರ ಜೀವನದ ಪ್ರಮುಖ ಪಾಠ. ನಂತರ ಚಿತ್ತಾ ನಕ್ಷತ್ರ ಸೃಜನಶೀಲತೆ, ವಿನ್ಯಾಸ, ಸೌಂದರ್ಯ ಮತ್ತು ನಿರ್ಮಾಣದ ಶಕ್ತಿಯನ್ನ ಸೂಚನೆ ಕೊಡುತ್ತದೆ. ಹೊಸದನ್ನ ಸೃಷ್ಟಿಸುವ ಆಸಕ್ತಿ ಇವರಲ್ಲಿರಬಹುದು. ಆದರೆ ಹಠ ಮತ್ತು ಕೋಪವನ್ನ ನಿಯಂತ್ರಿಸಿ ಒಳಗಿನ ಶಕ್ತಿಯನ್ನ ಜ್ಞಾನ ಮತ್ತು ಸೃಜನಶೀಲತೆಯ ಕಡೆಗೆ ತಿರುಗಿಸುವುದು ಮುಖ್ಯ. ಕರ್ಮದ ಸರಳ ಪರಿಹಾರಗಳು. ಕರ್ಮದ ಪರಿಹಾರವೆಂದರೆ ಕೇವಲ ಪೂಜೆ ಮಾಡುವುದು ಮಾತ್ರವಲ್ಲ, ಒಳ್ಳೆಯ ಕಾರ್ಯ ಮತ್ತು ಶುದ್ಧ ಮನಸ್ಸು ಕೂಡ ಪರಿಹಾರದ ಒಂದು ಭಾಗವಾಗಿದೆ. ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯ ನೀಡುವುದು, ಹಸುವಿಗೆ ಹಸಿರು ಹುಲ್ಲು ನೀಡುವುದು, ಬಡವರಿಗೆ ಆಹಾರ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಸತ್ಕಾರ್ಯಗಳಾಗಿವೆ. ಗಣೇಶನ ಆರಾಧನೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಬುಧವಾರ ಗಣಪತಿಗೆ ಗರಿಕೆ ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಎಂದು 108 ಬಾರಿ ಜಪಿಸುವುದು ಉತ್ತಮ. ಅದೇ ರೀತಿ ಓಂ ಭೂಂ ಬುಧಾಯ ನಮಃ ಎಂಬ ಬುಧ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ರೋಗಿಗಳು, ವೃದ್ಧರು ಮತ್ತು ಅಶಕ್ತರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು ಕನ್ಯಾ ರಾಶಿಯ ಸೇವಾ ಗುಣಗಳನ್ನು ಸಕಾರಾತ್ಮಕವಾಗಿ ಬಳಸುವ ಒಂದು ಮಾರ್ಗ. ದೇವಾಲಯ, ಮನೆ ಅಥವಾ ಸಾರ್ವಜನಿಕ ಸ್ಥಳದ ಸ್ವಚ್ಛತೆಯಲ್ಲಿ ಭಾಗವಹಿಸುವುದು ನಿಮ್ಮ ರಾಶಿಯ ಶುದ್ಧೀಕರಣದ ಸಂಕೇತಕ್ಕೆ ಹೊಂದಿಕೊಳ್ಳುತ್ತದೆ. ನಕ್ಷತ್ರಕ್ಕೆ ಅನುಗುಣವಾದ ಪರಿಹಾರ. ಉತ್ತರ ಫಾಲ್ಗುಣಿ ನಕ್ಷತ್ರದವರು ಭಾನುವಾರ ಸೂರ್ಯನಿಗೆ ಅರ್ಘ್ಯ ನೀಡಿ ತಂದೆ ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಹಸ್ತ ನಕ್ಷತ್ರದವರು ಸೋಮವಾರ ಶಿವನ ಆರಾಧನೆ ಮಾಡಿ ತಾಗಿ ಅಥವಾ ಮಾತೃ ಸಮಾನ ಹಿರಿಯರ ಸೇವೆ ಮಾಡಬಹುದು. ಚಿತ್ತಾ ನಕ್ಷತ್ರದವರು ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ಹನುಮಂತನ ಆರಾಧನೆ ಮಾಡಿ ಕೋಪ ಮತ್ತು ಹಠವನ್ನ ನಿಯಂತ್ರಿಸುವ ಅಭ್ಯಾಸ ಬೆಳೆಸಿಕೊಳ್ಳಬಹುದು. ಕೊನೆಯ ರಹಸ್ಯ. ಕನ್ಯಾ ರಾಶಿಯವರ ದೊಡ್ಡ ಕರ್ಮಪಾಠ ಒಂದೇ. ಎಲ್ಲವನ್ನೂ ಪರಿಪೂರ್ಣಗೊಳಿಸುವ ಪ್ರಯತ್ನಕ್ಕಿಂತ ಮನಸ್ಸಿನಲ್ಲಿ ಶಾಂತಿಯನ್ನ ಬೆಳೆಸುವುದು ಮುಖ್ಯ. ಇತರರ ತಪ್ಪುಗಳನ್ನು ಕ್ಷಮಿಸಿ ನಿಮ್ಮನ್ನು ನೀವು ಅತಿಯಾಗಿ ಟೀಕಿಸಿಕೊಳ್ಳಬೇಡಿ. ಸೇವೆ ಮಾಡಿ, ಆದರೆ ಪ್ರತಿಫಲದ ನಿರೀಕ್ಷೆ ಇಡಬೇಡಿ. ಶಿಸ್ತಿನಿಂದ ಬದುಕಿ, ಆದರೆ ಜೀವನವನ್ನು ಅತಿಯಾಗಿ ಕಠಿಣಗೊಳಿಸಬೇಡಿ. ನಿಮ್ಮ ಕರ್ಮವನ್ನು ಬದಲಿಸುವ ಶಕ್ತಿ ನಿಮ್ಮ ಪ್ರತಿದಿನದ ಸತ್ಕಾರ್ಯಗಳಲ್ಲಿ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಕಾಮೆಂಟ್ನಲ್ಲಿ ಓಂ ಭೂಂ ಬುಧಾಯ ನಮಃ ಅಂತೇಳಿ ಕಾಮೆಂಟ್ ಬರೀರಿ. ಈ ಒಂದು ವಿಡಿಯೋಗೆ ನಾನು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಲೈಕ್ಸ್ ಮಾಡ್ತೀರಾ ಅಂತ ಹೇಳ್ತಾ, ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.